ರೇಣುಕಾಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ನ ಕಡೆಯಿಂದ ಸಾವಿನ ಸವಾರಿ ನಡೆದುಬಿಟ್ಟಿದೆ. ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ವಿಕೃತವಾಗಿ ಈ ಗ್ಯಾಂಗ್ ಆತನ ಮೇಲೆ ಹಲ್ಲೆ ಮಾಡಿದೆ ಅಂತ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಬೇಕಾದ್ರೆ ಶರ್ಟ್ನಲ್ಲಿದ್ದಂತಹ ರೇಣುಕಾ ಶೆಡ್ಗೆ ಕರ್ಕೊಂಡು ಶರ್ಟನ್ನೇ ಹರಿದು ಹಾಕಿಬಿಟ್ಟು ಹಲ್ಲೆ ಮಾಡಿದ್ದಾರೆ. ಬಂದಾಗ ಶರ್ಟ್ ಹಾಕ್ಕೊಂಡು ಬಂದಿದ್ದ, ಆದರೆ ಅವನು ಶೆಡ್ಗೆ ಕರ್ಕೊಂಡು ಬಂದು ಇಡೀ ಶರ್ಟ್ನೇ ಹರಿದು ಬಿಸಾಕ್ತಾರೆ. ಇವರು ಹಲ್ಲೆ ಮಾಡ್ತಾರೆ. ಈ ಒಂದು ಕಿಲ್ಲರ್ ಗ್ಯಾಂಗ್ ಇತ್ತಲ್ಲ, ಶೆಡ್ನಲ್ಲಿ ಅವನು ಆ ಸ್ಥಿತಿನಲ್ಲಿ ಒಂದು ಬ್ಲೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದ, ಅವನು ಬಿಳಿ ಬನಿಯನ್ನಲ್ಲಿ ಮಾತ್ರ ಇದ್ದ. ರೇಣುಕಾಸ್ವಾಮಿ ಸಾವನ್ನಪ್ಪಿದಾಗ ಶವವನ್ನು ಇದೇ ಗ್ಯಾಂಗ್ ವಿಲೇವಾರಿ ಮಾಡಿತ್ತು. ಆಗ ಪ್ಯಾಂಟನ್ನು ಬಿಚ್ಚಿಬಿಟ್ಟು ಒಂದು ಟೀ ಶರ್ಟನ್ನು ಅವನಿಗೆ ಹಾಕಿ ಎಸ್ದುಬಿಟ್ಟಿದ್ರು ಕ್ರೂರಿಗಳು. ಪ್ಯಾಂಟ್ ಬಿಚ್ಚಿಬಿಡ್ತಾರೆ ಅವನಿಗೆ, ಒಂದೇ ಒಂದು ಟೀ ಶರ್ಟ್ ಹಾಕಿಬಿಡ್ತಾರೆ ಅವನಿಗೆ, ಹಾಕಿಬಿಟ್ಟು ಬಿಸಾಕ್ಬಿಡ್ತಾರೆ. ಕೇವಲ ಅಂಡರ್ವೇರ್ ಮತ್ತು ಟೀ ಶರ್ಟ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆ ಆಗಿತ್ತು. ಅಂದರೆ ಇವರೆಲ್ಲ ಅದು ಅವನು ಸತ್ತು ಹೋದ ಮೇಲೆ ಆಮೇಲೆ ಮಾಡಿರ್ತಕ್ಕಂಥ ಕೆಲಸ. ಒಂದು ಟೀ ಶರ್ಟ್ ಹಾಕ್ಬಿಟ್ರು, ಅಂಡರ್ವೇರಲ್ಲಿ ತೊಗೊಂಡೋದ್ರು, ಬಾಡಿನ ಮೋರಿಗೆ ಬಿಸಾಕ್ಬಿಟ್ರು. ಇದು ನಡೆದಿರುವಂಥ ಘಟನೆ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದ್ರೆ ಈ ರೇಣುಕಾಸ್ವಾಮಿ ಅವನ ಮನೆ ಬಿಟ್ಟನಲ್ಲ ಚಿತ್ರದುರ್ಗದಲ್ಲಿ, ಆಗ ಅವನು ಶರ್ಟ್ ಹಾಕ್ಕೊಂಡು ಬಂದಿದ್ದಾನೆ. ಶೆಡ್ಡಿಗೆ ಬಂದ, ಕರ್ಕೊಂಡು ಬಂದರು. ಹೊಡಿಬೇಕಿತ್ತಲ್ಲ ಇವ್ರಿಗೆ, ಬರೆಗಳು ಬರಬೇಕಲ್ಲ, ಶರ್ಟ್ ಇದ್ದರೆ ಸ್ವಲ್ಪ ತಡೆದು ಬಿಡುತ್ತೆ, ಏಟ್ಗಳು ಸ್ವಲ್ಪ ಸರಿಯಾಗಿ ಬೀಳಲ್ಲ ಅಂತ ಏನು ಮಾಡಿದ್ದಾರೆ, ಶರ್ಟ್ ಹರಿದೇ ಹಾಕ್ಬಿಟ್ರು. ಒಂದು ಸಿಟ್ಟಲ್ಲಿ ಇರ್ತಾರಲ್ಲ, ಶರ್ಟ್ ಹರಿದು ಹಾಕ್ಬಿಟ್ರು. ಶರ್ಟ್ ಹರಿದಾಕಿ ಹೊಡೆದಿದ್ದೆ, ಚೆನ್ನಾಗಿ ಹೊಡೆದ್ರು, ಶರ್ಟೆಲ್ಲ ಹರಿದು ಹೋಗಿತ್ತು. ಸತ್ತೋದ ಅವನು. ನೋಡಿ, ಆ ಸ್ಥಿತಿನಲ್ಲಿ, ಅಂದರೆ ಅವನು ಸತ್ತೋಗಿರೋದು ಮಾತ್ರ ನೋಡಿ. ಈ ಸ್ಥಿತಿನಲ್ಲಿ ಈ ಬ್ಲೂ ಜೀನ್ಸ್ ಹಾಕ್ಕೊಂಡು ಬಿಳಿ ಬನಿಯನ್ ಹಾಕಿದ್ದಾನಲ್ಲ, ಈ ಸ್ಥಿತಿಯಲ್ಲಿದ್ದಾಗ ಸತ್ತೋಗ್ಬಿಟ್ಟ ಅವನು. ಆಮೇಲೆ ಏನು ಮಾಡ್ತಾರೆ ಇವರು, ಅವ್ನ ಪ್ಯಾಂಟು ಬಿಚ್ಚಿಬಿಡ್ತಾರೆ, ಬನಿಯನ್ನು ಬಿಚ್ಚಿಬಿಡ್ತಾರೆ. ಅವನೇನು ಅಂಡರ್ವೇರ್ಲಿದ್ದ ಅದೇ ಅಂಡರ್ವೇರ್ ಒಂದು ಟೀ ಶರ್ಟ್ ಹಾಕ್ಬಿಟ್ರೆ, ಅದಕ್ಕೆ ಟೀ ಶರ್ಟ್ ಹಾಕ್ಬಿಟ್ಟು ಏನು ಮಾಡಿಬಿಡ್ತಾರೆ, ಬಾಡಿನ ಬಿಸಾಕ್ಬಿಡ್ತಾರೆ. ಬಾಡಿ ಬಿಸಾಕಿದಾಗ, ಅಂದರೆ ಬಾಡಿ ಪತ್ತೆ ಆಗಿದೆಯಲ್ಲ, ಈ ಕಡೆ ಅದು ಮೂರನೇ ಫೋಟೋ ನಾವು ತೋರಿಸ್ತಾ ಇದ್ದೀವಲ್ಲ, ಕೈ ಮೇಲೆಲ್ಲ ಗಾಯ ಆಗಿದೆ ನೋಡಿ, ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀವಲ್ವಾ, ಇದು ಈ ಸ್ಥಿತಿನಲ್ಲಿ ಅವನು ಸಿಕ್ಕಿದ್ದಿತ್ತು. ಈ ಸ್ಥಿತಿನಲ್ಲಿ ಅವನು ಸಿಕ್ಕಿದ್ದ ಅವನ ಬಾಡಿ. ಅಷ್ಟೊತ್ತಿಗೆ ಕೆಲವು ಪ್ರಾಣಿಗಳು ಮುಖ ಕಿವಿ ಎಲ್ಲ ತಿಂದು ಹಾಕಿದ್ವು. ಆ ಸ್ಥಿತಿನಲ್ಲಿ ಇವನ ಬಾಡಿ ಪತ್ತೆ ಆಗಿತ್ತು.